ಜಯದೇವ ಆಸ್ಪತ್ರೆಯ ಕೀರ್ತಿ ಪತಾಕಿಯನ್ನ ರಾಷ್ಟ್ರ ಮಟ್ಟದಲ್ಲಿ ರಾರಾಜಿಸುವಂತೆ ಮಾಡಿದ ಹೃದಯವಂತ ವೈದ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ ಇವತ್ತು ತಮ್ಮ ಸೇವಾವಧಿ ಅಂತ್ಯವಾಗಿ ನಿವೃತ್ತಿಗೊಂಡಿದ್ದಾರೆ. ಭಾವನಾತ್ಮಕವಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಬೀಳ್ಕೊಡಲಾಯಿತು. ಜಯದೇವ ಹೃದ್ರೋಗ ಆಸ್ಪತ್ರೆ ಜಯನಗರದಲ್ಲಿರೋ ಈ ಬಡವರ ಪಾಲಿನ ಕಾಮಧೇನು ಇಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದೆ. ದೇಶ ವಿದೇಶಗಳಿಂದ ರೋಗಿಗಳು ಜಯದೇವ ಆಸ್ಪತ್ರೆಗೆ ಓಡೋಡಿ ಬರ್ತಾರೆ. ಜಯದೇವ ಆಸ್ಪತ್ರೆಯ ಯಶಸ್ಸಿನ ಶಿಖರಕ್ಕೆ ಕಾರಣವಾಗಿದ್ದು ಹೃದಯವಂತ ವೈದ್ಯ ಡಾಕ್ಟರ್ ಸಿಎನ್ ಮಂಜುನಾಥ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ವರ್ಷ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಮಂಜುನಾಥ್ ಸೇವಾವಧಿ ಜನವರಿ 31ರಂದು ಕೊನೆಗೊಳ್ಳಲಿದ್ದು ಮಂಗಳವಾರವೇ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಜಯದೇವ ಆಸ್ಪತ್ರೆಗೆ ಆಗಮಿಸಿದ ಡಾಕ್ಟರ್ ಮಂಜುನಾಥ್ ಮೇಲೆ ಆಸ್ಪತ್ರೆ ಸಿಬ್ಬಂದಿ ಹೂವಿನ ಮಳೆ ಸುರಿಸಿದ್ರು. ರಸ್ತೆಯ ಉದ್ದಕ್ಕೂ ಹೂವು ಹಾಕಿ ಚಂಡೆ ಮದ್ದಳೆಯ ಸ್ವಾಗತ ಕೋರಿದ್ರು. ಡಾಕ್ಟರ್ ಸಿಎನ್ ಮಂಜುನಾಥ್ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಉಪಸ್ಥಿತರಿದ್ದರು. ವೇದಿಕೆ ಮೇಲೆ ಪ್ರೀತಿಯ ಸನ್ಮಾನ ಮಾಡಲಾಯಿತು. ಪತಿ ಮಂಜುನಾಥ್ ಅವರ ನಿವೃತ್ತಿಯ ಬಗ್ಗೆ ಮಾತನಾಡ್ತಾ ಪತ್ನಿ ಡಾಕ್ಟರ್ ಅನುಸೂಯ ಮಂಜುನಾಥ್ ಭಾವಪರವಶರಾದರು. ಡಾಕ್ಟರ್ ಮಂಜುನಾಥ್ ರವರ ಸುದೀರ್ಘ ಸೇವೆಯ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಮನದಾಳದ ಮಾತುಗಳನ್ನಾಡಿದರು. ಇನ್ನು ಇದೇ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಡಾಕ್ಟರ್ ಮಂಜುನಾಥ್ ಬಡವರ ಸೇವೆ ಮಾಡೋದೇ ಭಾಗ್ಯ ಎಂದು ಹೇಳಿದರು. ವೈದ್ಯರು ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿಕೊಳ್ಳುವಂತೆ ಸಲಹೆ ನೀಡಿದರು. ಯಾವಾಗಲೂ ಅಷ್ಟೇ ಅವರು ನೊಂದು ಬಂದಿರ್ತಾರೆ, ಅವ್ರನ್ನ ನೋಯಿಸಬಾರ್ದು. ಮತ್ತು ಒಂದು ರೋಗಿಯನ್ನು ನಾವು ಚಿಕಿತ್ಸೆ ಮಾಡಬೇಕಾದ್ರೆ ಅವರ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆ ಆರ್ಥಿಕ ಹಿನ್ನೆಲೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆ ರೀತಿಯ ನಾವು ರೋಗಿಗಳನ್ನು ಚಿಕಿತ್ಸೆ ಮಾಡಬೇಕು. ಅದಕ್ಕೋಸ್ಕರ ನಾವು ಹಲವಾರು ಬದಲಾವಣೆಗಳನ್ನು ತಂದ್ವಿ. ನಿವೃತ್ತಿಯ ಬಳಿಕವೂ ವೈದ್ಯಕೀಯ ಕ್ಷೇತ್ರದಲ್ಲೇ ಪ್ರಾಕ್ಟೀಸ್ ಮುಂದುವರೆಸೋದಾಗಿ ಮಂಜುನಾಥ್ ಹೇಳಿದ್ದು, ವೈದ್ಯೋ ನಾರಾಯಣ ಹರಿ ಅನ್ನೋ ಮಾತಿಗೆ ದ್ಯೋತಕವಾಗಿ ನಮ್ಮೆದುರು ನಿಂತಿದ್ದಾರೆ.